ಸೊ ನಾನು ನಿಮ್ದು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ಸೇಮ್ ಒಂದು ಬ್ಲಾಕ್ ದರ್ಶನ್ ಅವ್ರು ಹಾಕಿದ್ರು ಬರ್ಬರಿದು. ಸರ್ ನೀವು ಕೂಡ ಅದೇ ತರದ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ತಗೊಂಡಿರ್ತೀರಾ, ಅದೊಂದು ನಿಮ್ಗೆ ಆ ಒಂದು ವಿಡಿಯೋ ಬಾಳ ವೈರಲ್ ಆಗಿತ್ತು. ಹೌದು ಹೌದು ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆ ಒಂದು ಟಿ ಶರ್ಟ್ ಏನಕ್ಕೆ ಇಂಟ್ರೆಸ್ಟ್ ಆಯ್ತು ಅದೊಂದು? ಸರ್. ಅಂದ್ರೆ ಈಗ ಹಿಂಗೆ ಗೊತ್ತಾ, ಈಗ ಎಲ್ಲ ಈಗ ಬ್ರ್ಯಾಂಡ್ಸ್ ಅಲ್ಲಿ 90 ತರ ಇದೆ ಹಾ. ಆಲ್ ಓವರ್ ವರ್ಲ್ಡ್. ಹಾ. ಆಯ್ತಾ? ಅದರಲ್ಲಿ ಈಗ ದರ್ಶನ್ ಸರ್ ಈಗ ಫಸ್ಟ್ ಹಾಕಿದ್ದೆ ಅವರು ಬರ್ಬರಿ, ಹೌದು. ಆ ಬ್ರ್ಯಾಂಡ್ ಯೂಸ್ ಮಾಡಿದ್ದಲ್ಲ. ಆ ಬ್ರ್ಯಾಂಡ್ ಯಾವಾಗ ಯೂಸ್ ಮಾಡಿದ್ರು ಬರ್ಬರಿ ಅವ್ರಿಗೆ ಹೈಲೈಟ್ ಆಗೋಯ್ತು. ಇವ್ರು ಏನ್ ಹಾಕ್ತಾರೆ, ಬಾಸ್ ಏನ್ ಹಾಕ್ತಾರೆ ಆಮೇಲೆ ಹೈಲೈಟ್ ಆಗುತ್ತೆ ಅದು ಶೋರೂಮ್ ಅಲ್ಲೂ ಕೂಡ. ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ನನ್ನ ಪ್ರಕಾರ ಏನಂದ್ರೆ ದರ್ಶನ್ ಸರ್ ಬ್ರ್ಯಾಂಡ್, ಈ ಬರ್ಬರಿ ಹೆಸರಲ್ಲ, ದರ್ಶನ್ ಸರ್ ಒಂದ್ ಬ್ರ್ಯಾಂಡ್. ಓಕೆ. ಒಂದು ಇಂಟರ್ನ್ಯಾಷನಲ್ ಕ್ಲಾತಿಂಗ್ ಕೂಡ ದರ್ಶನ್ ಅವರು ಇಂಡೈರೆಕ್ಟ್ ಆಗಿ ಹೌದು ಸರ್. ಅವರು ಹುಬ್ಲಾಟ್ ವಾಚ್ ಹಾಕ್ತಾರೆ, ಯೂಸ್ ಮಾಡ್ತಾರೆ. ಜಾಕಬ್ ಅಂಡ್ ಕೋ ಅಂತ ಅನ್ಬಿಟ್ಟು ಒಂದು ವಾಚ್ ಇದೆ. ಈಗ ಸಲ್ಮಾನ್ ಖಾನ್ ಅವರು ಹಿಂದಿಲಿ ಸಲ್ಮಾನ್ ಖಾನ್ ಅವರು ಜಾಕಬ್ ಅಂಡ್ ಕೋಗೆ ಬ್ರ್ಯಾಂಡ್ ಅಂಬಾಸಿಡರ್. ನಮ್ ಕನ್ನಡದಲ್ಲಿ ಒಂಥರ ದರ್ಶನ್ ಸರ್ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಅವರೇನೆ. ಯಾಕಂದ್ರೆ ನಾನು ಪಿನ್ ಟು ಪಿನ್ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಸರ್. ಅವ್ರ ಹಾವ ಭಾವ ಇಂದ ಹಿಡಿದು ಅವ್ರಿಗೆ ನಾನು ಅವ್ರನ್ನ ನೋಡೋದೇ ಇನ್ನೊಂದು ಏನಂತ ಹೇಳಿದ್ರೆ, ಅವ್ರ ಹೈಟು ಪರ್ಸನಾಲಿಟಿಗೆ ನೀವು ಯಾವುದೇ ಒಂದು ಟಿ ಶರ್ಟ್ ಏನೇ ಒಂದು ಪ್ಯಾಂಟ್ ಹಾಕಿದ್ರು ಕರೆಕ್ಟ್ ಆಗಿ ಮ್ಯಾಚ್ ಆಗಿ ಕುತ್ಕೊಂಡ್ಬಿಡುತ್ತೆ. ಅದ್ ನೋಡೋದೇ ನನಗೆ ಇಷ್ಟ. ನಾನು ಅವ್ರ ಮನೆ ಈಗ ನೋಡಿ, ಈ ಸತಿ ಬರ್ತ್ಡೇಗೂ ಹೋಗಿದ್ದೆ ಲಾಸ್ಟ್ ಇಯರ್. ನನಗೆ ಆಕ್ಸಿಡೆಂಟ್ ಗಿಂತ ಮುಂಚೆ ಫೆಬ್ರವರಿಲಿ, ನಂದು ಜಾನ್ವರಿ ಬರ್ತಡೇ, ಬಾಸ್ದು ಫೆಬ್ರವರಿ 16 ಹುಟ್ಟಿದಬ್ಬ ಅಲ್ಲ. ಅವತ್ತು ಅಷ್ಟೇ ನಾನು ಮಾಸ್ಕ್ ಹಾಕೊಂಡು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ, ಇವತ್ತೇನ್ ಕಾಸ್ಟ್ಯೂಮ್ ಹಾಕೊಂಡ್ ಬರ್ತಾರೆ ಅಣ್ಣ, ಅದಕ್ಕೆ ವೈಟಿಂಗ್. ಅವ್ರು ಬರ್ತಾ ಇದ್ದಂಗೆ ಆಮೇಲೆ ಗೊತ್ತಾಯ್ತು, ಓ ಹುಗೋ ಬಾಸ್ ಬ್ರ್ಯಾಂಡ್ ಅದ್ ಹಾಕಿದ್ದಾರೆ ಅಂತ. ನಾನು ಅದಕ್ಕೆ ನಮ್ ವೈಫ್ ಕೇಳ್ತಾ ಇರ್ತಾರೆ, ಏನ್ ಟಕ್ ಅಂತ ಹೇಳ್ತೀಯಲ್ಲ ಅಂತ. ಯಾಕಂದ್ರೆ ನಾನು ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ, ಸೊ ನಾನು ಅದ್ರಲ್ಲಿ ಆದ್ಮೇಲೆ ಗೊತ್ತದು. ಅದಾದ್ಮೇಲೆ ಒಂದಷ್ಟು ಜನ ನನ್ ಕೇಳಿದ್ರು, ಆ ಟಿ ಶರ್ಟ್ ಗಳಿಸಿ, ಆ ಶರ್ಟ್ ಸಿಗುತ್ತಾ ಬಾಸ್ ಹಾಕಿದ್ದು? ಅದೊಂಥರ ವೈಟ್ ಮೇಲೆ ಬ್ಲಾಕ್ ಲೈನ್ಸ್ ಇತ್ತು ನೋಡಿ, ವಾಟರ್ ಲೈನ್ಸ್ ಅಂತ. ಅದು ಹೊಸ ಆರ್ಟಿಕಲ್ ಬಿಟ್ಟಿರೋದು. 25,000 ರೂಪಾಯಿ ಶರ್ಟ್, ಅದು ಒಂದು ಟಿ ಶರ್ಟ್. ಟಕ್ ಅಂತ ಹೇಳ್ತಾ ಇದ್ದೆ. ಅದ್ರ ಹೋದ ವರ್ಷ ಬಂದು YSL ಅಂತ ಅನ್ಬಿಟ್ಟು ಒಂದು ಹಾಫ್ ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ರು, ಯುವಿನ್ ಸೈಂಟ್ ಲಾರೆಂಟ್ ಅಂತ ಅನ್ಬಿಟ್ಟು ಆ ಬ್ರ್ಯಾಂಡ್ ಹೆಸರು. ಸೊ ಅದರದ್ದು ಹಾಕಿದ್ರು. ಅದು ಇಷ್ಟ ಇದೆ ಸರ್, ಅಕ್ಷರದಲ್ಲಿ ಇಲ್ಲ ಇಷ್ಟ ಇರೋದು. ಅದ್ ಯಾರಿಗೂ ಕಾಣಿಸಲ್ಲ ಅದೇನ್ ಬ್ರ್ಯಾಂಡು ಅಂತ. ಯಾವ್ದೋ ಒಂದೇನೋ ಹದ್ದೋ ಅಥವಾ ಏನಾದ್ರು ಒಂದು ಉಲ್ಫ್ದೇನೋ ಸಿಂಬಲ್ ಇರಬೇಕು ಅಂತ ಗೊತ್ತೇ ಆಗಲ್ಲ. ಅದು ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಮಾತ್ರ ಹೇಳ್ಬಿಡ್ತಾರೆ ಅವ್ರು ಏನ್ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದಾರೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ, ಅವರು ಇನ್ನೊಂದೇನಾದ್ರೆ ಅಷ್ಟ್ ಮುಂಚೆಯಿಂದನೂ ಕಷ್ಟ ಪಟ್ಟಿದಾರಲ್ಲ ಸರ್. ಅವರು ಇನ್ನೊಂದೇನಾದ್ರೆ ಏಕ್ದಮ್ ಎಲ್ಲ ಕಾಸ್ಟ್ಲಿ ಬ್ರ್ಯಾಂಡ್ಗಳು ಆಗ್ತಾ ಇಲ್ಲ. ಅವರುನು ಕಮ್ಮಿ ಕ್ವಾಲಿಟಿಯಿಂದ ಇವತ್ತು ಆ ಲೆವೆಲ್ ಹೋಗಿದ್ದಾರೆ. ಅದೇ ನಮಗ್ ಖುಷಿ. ಅವ್ರ ಗಾಡಿಗಳಲ್ಲಿ ಹೋಗ್ತಾ ಇದ್ರೆ, ಅವ್ರದೊಂದು ಗಾಡಿ, ಇನ್ನೊಂದು ಜಿಮ್ಮದ ಐಟಮ್ ಇರುತ್ತೆ, ಇನ್ನೊಂದು ಕಾಸ್ಟ್ಯೂಮ್ ಗಾಡಿ ಇರುತ್ತೆ, ಇನ್ನೊಂದು ಬೌನ್ಸರ್ಸ್ಗಳು ಹೋಗ್ತಾ ಇರ್ತಾರೆ. ಅದ್ ನೋಡೋದಕ್ಕೆ ಒಂಥರ ಖುಷಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.